ಹಾಯ್. ಆ, ಇವಾಗ ಜಾಸ್ತಿ ನಾನು ಫಂಡ್ ಅರೇಂಜ್ಮೆಂಟ್ ಬಗ್ಗೆ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾಯಿದ್ದೀನಿ. ಸೊ ಏನಕ್ಕಂದರೆ ನಮ್ಮ ಹತ್ರ ಒಂದು ಅಮೌಂಟ್ ಇದೆ ಅಂತ ಹೇಳಿದ್ರೆ ನಾವು ಏನು ಬೇಕಾದರೂ ಮಾಡಿಬಿಡ್ಬೋದು. ಸೊ ಅದಕ್ಕೆ ಶೇರಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು. ಸೊ ಐ ಥಿಂಕ್ ಇವತ್ತು ಕೂಡ ನನಗೆ ಆಲ್ಮೋಸ್ಟ್ 35,000 ಏನೋ ಲಾಸ್ ರಿಕವರಿ ಆಗಿದೆ. ಇದು ಪ್ರಾಫಿಟ್ ಅಲ್ಲ, ಅಂದರೆ ಇವತ್ತಿನ ಪ್ರಾಫಿಟು, ಬಟ್ ಅದು ಹಳೇದು ಲಾಸ್ ಆಗಿತ್ತು, ಅದು ರಿಕವರಿ ಆಗಿದೆ. ಸೊ ಇಲ್ಲಿ ತುಂಬಾ ಈಸಿಯಾಗಿ ಇದು ಮಾಡ್ಕೋಬೋದು, ಬಟ್ ನಾಲೆಜ್ ಇರಬೇಕು. ನಾನು ಲಾಸ್ಟ್ ಟೈಮ್ ಕೂಡ ಅದನ್ನೇ ಹೇಳಿದ್ದೆ. ಇನ್ನೇನಾದ್ರು ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತೀರ ಅಂತ ಹೇಳಿದ್ರೆ ಇದು ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಒಂದು ಸೆಟಪ್ ಮಾಡೋಕ್ಕೆ ಒಂದಿಷ್ಟು ಟೈಮ್ ತೊಗೊಳುತ್ತೆ. ಅದಾದಮೇಲೆ ಕಸ್ಟಮರಿಗೆ ಗೊತ್ತಾಗಬೇಕಾಯಿತು, ಅದಾದಮೇಲೆ ಬ್ಯಾಡ್ ಡೇಟ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಸಪ್ಲೈಯರ್ ಪೇಮೆಂಟ್ಸು ತುಂಬಾ ಪ್ರೊಸೆಸ್ ಇದ್ಬಿಡುತ್ತೆ. ಬಟ್ ಇದರಲ್ಲಿ ಯಾವುದೂ ಇರೋಲ್ಲ ನಿಮಗೆ. ಜಸ್ಟ್ ಮೊಬೈಲ್ ಫಿಂಗರ್ ಪ್ರಿಂಟಲ್ಲೇ ನೀವು ಎಲ್ಲ ಆಪ್ರೇಟ್ ಮಾಡಿಬಿಡ್ಬೋದು. ಯಾರೊಬ್ಬರು ಬೇಕಾಗಿ ನಾವು ಇವಾಗ ನಂದಾದರೂ ಕೂಡ ನಾನು ಎಷ್ಟೇ ಕ್ರೋರ್ ಟ್ರಾನ್ಸಾಕ್ಷನ್ ಇದ್ದರೂ ಕೂಡ ನಾನು ಮೊಬೈಲಲ್ಲೇ ಮಾಡಿ ಬಿಸಾಕ್ಬೋದು. ಬಟ್ ಅದೇ ನಾನು ಬಿಸ್ನೆಸ್ ಆದರೆ ಒಂದಿಷ್ಟು ಜನರ ಮೇಲೆ ಡಿಪೆಂಡಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಅವ್ರು ವರ್ಕ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಅಷ್ಟೊಂದು ಇಫೆಕ್ಟಿವ್ನೆಸ್ ಇರಲ್ಲ. ನಾನು ಮತ್ತೆ ಇದು ಟ್ರಿಪ್ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ರೀಸನ್ನೇ ಇದು ಶೇರ್ ಮಾರ್ಕೆಟು. ಯಾಕಂದರೆ ನಾನು ಲಾಸ್ಟ್ 4-5 ಮಂತಿಂದ ಕಾನ್ಸ್ಟೆಂಟಾಗಿ ಒಂದು ಇನ್ಕಮ್ ಮಾಡ್ತಾಯಿದ್ದೆ. ಸೊ ಅದ್ರ ಧೈರ್ಯದ ಮೇಲೇ ನಾನು ಇಷ್ಟು ಇದು ಮಾಡಿದ್ದು. ಯಾಕಂದರೆ ಈ ಸ್ಪಾನ್ಸರ್ಶಿಪ್ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಅಷ್ಟೊಂದೇನೋ ಈ ಥರ ಲಾರ್ಜ್ ಪ್ಲ್ಯಾನೆಲ್ಲ ಏನೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಮತ್ತೆ ರಿಕವರಿ ಆಗ್ತಾಯಿದೆ ಮಾರ್ಕೆಟು. ಸೊ ಇವಾಗ ಬಟ್ ಏನಂದರೆ ನನಗೆ ಇದು ಫಂಡ್ ಬ್ಲಾಕ್ ಆಗಿಬಿಟ್ಟಿದೆ. ನಂದೇನೋ ಈ ಕಡೆ ಏನೂ ಮಾಡದೆ ಪರಿಸ್ಥಿತಿ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಆಬ್ವಿಯಸ್ಲಿ ಇದು ರಿಕವರಿ ಆಗೇ ಆಗುತ್ತೆ. ಸೊ ಇಲ್ಲಿ ಏನಂದರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಉಲ್ಟಾ ಹೊಡೆದ್ರೆ ಸೊ ನೀವು ಹೋಲ್ಡ್ ಮಾಡೋ ಕೆಪಬಿಲಿಟಿ ಇದು ಬಿಡ್ಬೇಕಾಗುತ್ತೆ. ನಮ್ಗೆ ಏನಾದ್ರು ಪರ್ಸ್ನಲ್ ಎಕ್ಸ್ಪೆನ್ಸ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾವು ಎಡಿಷ್ನಲ್ ಆಗಿ ದುಡ್ಡು ಇಟ್ಕೊಂಡಿರ್ಬೇಕಾಗುತ್ತೆ. ಅಥವಾ ಪ್ರಾಫಿಟ್ ಆದಾಗ ಇವತ್ತು ಕೂಡ ನಾನು ಒಂದು 3,000 ಏನೋ ವಿಡ್ರಾಲ್ ಆಪ್ಷನ್ ಬರ್ತಾಯಿತ್ತು, ಅದನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ನನಗೊಂದಿಷ್ಟು ಎಕ್ಸ್ಪೆನ್ಸ್ಗಳಿದ್ದಾವೆ ಇವಾಗ. ಸೊ ಅದಕ್ಕೆ ಲೈಕ್ 30-40,000 ತಿಂಗಳಲ್ಲಿ ಒಂದು 3-4 ಟ್ರೇಡ್ ಬುಕ್ ಮಾಡಿದ್ರು ಕೂಡ ಆಲ್ಮೋಸ್ಟ್ 1 lakh ಪ್ರಾಫಿಟ್ ಆಗಿಬಿಡುತ್ತೆ. ಸೊ ಆರಾಮಾಗಿ ಅರೇಂಜ್ ಮಾಡ್ಕೋಬೋದು ದುಡ್ಡು. ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ಬಟ್ ಕಾಯ್ತಾ ಇರಬೇಕಲ್ಲ ಆಪರ್ಚುನಿಟೀಸ್ಗೆ, ಯಾವಾಗ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ದುಡ್ಡಿದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೋಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಆಪರ್ಚುನಿಟೀಸ್ ಕಾಯ್ತಾ ಇರಬೇಕು. ಸೊ ಆವಾಗಲೇ ದುಡ್ಡು ಮಾಡೋಕ್ಕಾಗತ್ತೆ. ಆಮೇಲೆ ಇನ್ನೊಂದು ನಾಲೆಜ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡಿ. ಯಾಕಂದರೆ ಬೆಸ್ಟ್ ಆಪ್ಷನ್ ಇದು ದುಡ್ಡು ಕಳ್ಕೊಳ್ಳೋಕ್ಕೆ. ಸೊ ನಿಮ್ಮ ಹತ್ರ ನಾಲೆಜ್ ಇದೆ ಅಂತ ಹೇಳಿದ್ರೆ ನೀವು ಎಷ್ಟು ಕೋಟಿ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಹತ್ರ ನಾಲೆಜ್ ಇಲ್ಲ ಅಂದರೆ ಎಷ್ಟು ಕೋಟಿ ತಂದು ಹಾಕಿದ್ರು ಕಳ್ಕೊಳ್ಳೋಕ್ಕೆ ಬೆಸ್ಟ್ ಐಡಿಯಾ ಇದು ಪ್ಲೇಸ್ ಅಂತ ಹೇಳ್ಬೋದು ಇದನ್ನು. ಟಿಲ್ ಮೇ ತನಕ ನನಗೆ ತುಂಬ ಎಕ್ಸ್ಪೆನ್ಸ್ ಇರೋದಕ್ಕೆ ನಾನು ಅಷ್ಟೊಂದೇನೋ ಇದು ಮಾಡಲ್ಲ. ನನ್ನ ಊರ ಕಡೆ ಒಂದಿಷ್ಟು ವರ್ಕನ್ನು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಫುಲ್ ಫ್ಲೆಡ್ಜ್ ಆಗಿ ಇದು ಶೇರ್ಸಲ್ಲೇ ಮಾಡ್ತೀನಿ. ಬಟ್ ಬೆಳಿಗ್ಗೆ ಹೇಳೋದು ತುಂಬಾ ಕಷ್ಟ ಆಗ್ಬಿಡ್ತು. ಇವತ್ತು ಕೂಡ ನಾನು ಎದ್ದಿರೋದೇ 12:30. ಸೊ ಈ ಥರ ಎಲ್ಲ ಇದ್ದರೆ ಆಗಲ್ಲ. ಮಾರ್ನಿಂಗ್ 8:30ಗೆ ಎದ್ದುಬಿಟ್ಟು ಮಾರ್ಕೆಟ್ ಟ್ರೆಂಡ್ಸ್ ಏನಿದೆ ಅಂತ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆವಾಗಲೇ ನಮ್ಗೊಂದಿಷ್ಟು ಐಡಿಯಾ ಬರುತ್ತೆ ಅವತ್ತಿನ ಮಾರ್ಕೆಟ್ ಹೇಗಿದೆ, ಲೈಕ್ ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ಸೊ ಒಂದಿಷ್ಟು ಐಡಿಯಾ ಗೊತ್ತಾಗುತ್ತೆ. ಸೊ ಆಮೇಲೆ ಇಲ್ಲಿ ವರ್ಕ್ ಆಗುತ್ತೆ ಟ್ರೆಂಡಿಂಗ್ ಮೇಲೆ. ಸೊ ನಾನು ಇಲ್ಲಿ ತನಕ ಮಾಡಿರೋದು ಬೇಸ್ಡ್ ಆನ್ ಟ್ರೆಂಡಿಂಗ್ ಮೇಲೇ. ಸೊ ಏನಾಗುತ್ತೆ ಅಂದರೆ ಈ ಗೂಗಲು ಎಲ್ಲ ವೆಬ್ಸೈಟ್ಗಳಲ್ಲೂ ಇವಾಗ ರಿಪೋರ್ಟ್ ಈಸಿಯಾಗಿ ಸಿಕ್ಬಿಡುತ್ತೆ. ಅಲ್ಲೇನಾಗುತ್ತೆ, ಎಲ್ಲರೂ ಅದೇ ರಿಪೋರ್ಟನ್ನು ನೋಡೋದಕ್ಕೆ ಯಾವ್ದು ಚೆನ್ನಾಗಿದೆ ಅಂತ ಬಿಟ್ಟು ಅಲ್ಲಿ ಬಂದಿರ್ತಾರೆ ಟಾಪಲ್ಲಿ. ಸೊ ಎಲ್ಲಾದರೂ ಅದೇ ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸಮ್ಟೈಮ್ ಏನಾಗುತ್ತೆ ಅಂದರೆ ಅದು ಸ್ಟಾಕ್ ಕೂಡ ಅವೈಲಬಿಲಿಟಿ ಇರೋಲ್ಲ, ಅಷ್ಟೊಂದು ಓವರ್ ಆಗಿರುತ್ತೆ. ಸೊ ಲಾಸ್ಟ್ ಟೈಮು ಸುಜ್ಲಾನ್ದು ಇದೇ ಕತೆ ಆಗ್ತಿತ್ತು. ಲೈಕ್ ಅವ್ರದ್ದು ವಾಲ್ಯೂಮ್ ಬಂದುಬಿಟ್ಟು ಅರೌಂಡು 3 CR ಏನೋ ಇತ್ತು. ಬಟ್ ಆದರೂ ಕೂಡ ಒಂದು ಶೇರ್ಸ್ ಕೂಡ ನಿಮಗೆ ಸಿಗ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ಬಟ್ ಇವಾಗ ಸುಜ್ಲಾನ್ ಬಂದುಬಿಟ್ಟು ಆಲ್ಮೋಸ್ಟ್ 58-60 ರೇಂಜಲ್ಲೇನೋ ಓಡ್ತಾ ಇದೆ. ಸೊ ಅದು 1 year ಬ್ಯಾಕ್ ಅನಿಸುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ತೊಗೋಬೇಕಿದ್ರೆ ಅದು ಲೈಕ್ 17 ರೂಪೀಸಿಂದ ನಾನು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು. ಸೊ ಅದು ಅಪ್ ಟು 84 ತನಕ ನಾನು ನೋಡಿದ್ದೀನಿ. ಸೊ ಎಷ್ಟು ಮೂಮೆಂಟ್ ಆಗುತ್ತೆ ಅಂದರೆ ತುಂಬಾ ಮೂಮೆಂಟ್ ಆಗುತ್ತೆ, ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ಶೇರನ್ನು ಬೈ ಮಾಡಿದ್ದೆ. ಸೊ ಜಸ್ಟ್ 3 ಡೇಸ್ಗೆ ನನಗೆ ಆಲ್ಮೋಸ್ಟು 100 ರೂಪೀಸು ಹೈಕ್ ಬಂದಿದೆ. ಲೈಕ್ ನಾನು ಪರ್ಚೇಸ್ ಮಾಡಿರೋ ಪ್ರೈಸ್ಗಿಂತ ಅದು 100 ರೂಪೀಸನ್ನು ಜಾಸ್ತಿ ಆಗಿದೆ. ಸೊ ಬಟ್ ಈ ಥರದ ಶೇರನ್ನು ನಾವು ಐಡೆಂಟಿಫೈ ಮಾಡಬೇಕು, ಯಾವುದು ರನ್ನಿಂಗ್ ಅದರಲ್ಲಿ ಯಾವುದು ಸ್ಟೇಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇಕ್ವಿಟಿ ಟ್ರೇಡ್ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ಲೈಕ್ ಫಂಡ್ ಜಾಸ್ತಿ ಬೇಕಾಗುತ್ತೆ. ಸೊ
ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ಮಾರ್ಜಿನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಹೋದರೆ ನಿಮ್ಮ ಪ್ರಾಬ್ಲಮ್ ಇಲ್ಲ, ನಿಮಗೆ ಮತ್ತೊಂದಿಷ್ಟು ಅಮೌಂಟ್ ಸಿಗ್ತಾ ಹೋಗುತ್ತೆ ಮತ್ತೆ ಬೈ ಮಾಡೋಕ್ಕೆ. ಬಟ್ ಇಲ್ಲಿ ಮಾರ್ಕೆಟ್ ಏನಾದ್ರು ಡೌನ್ ಟ್ರೆಂಡಿಗೆ ಏನಾದ್ರು ಹೋಯಿತು ಅಂತ ಹೇಳಿದ್ರೆ ಸೊ ನಾವು ಎಡಿಷ್ನಲ್ ಮಾರ್ಜಿನನ್ನು ನಾವು ಪೇ ಮಾಡಬೇಕಾಗುತ್ತೆ, ಅಲ್ಲಿ ಗ್ಯಾಪ್ ಅಪ್ ಆಗಿಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲು ನಾನು 100 ರುಪೀಸಿಗೆ ಬೈ ಮಾಡಿರ್ತೀನಿ, ಮಾರ್ಕೆಟು 80 ರುಪೀಸಿಗೆ ಬಂದಿರುತ್ತೆ. ಸೊ ಆವಾಗ ಅಲ್ಲಿ ಒಂದಿಷ್ಟು ಮಾರ್ಜಿನನ್ನು ಆ 20 ರುಪೀಸ್ಗೆ ಏನಿರುತ್ತಲ್ಲ ಅದರದ್ದು ಏನು ಮಾರ್ಜಿನು ನಾವು ಮತ್ತೆ ಅದಕ್ಕೆ ಆ್ಯಪ್ನವರಿಗೆ ಅದು ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಮಾರ್ಜಿನಲ್ಲಿ ಏನಂದರೆ ನಿಮಗೆ ಎಡಿಷ್ನಲ್ ಅಮೌಂಟ್ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಒಂದು 10,000 ಅಮೌಂಟ್ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು 40,000 ತನಕನೂ ತೊಗೋಬೋದು. ಅಂದರೆ ಕಂಪ್ನಿ ಟು ಕಂಪ್ನಿ ಚೇಂಜ್ ಆಗಿರುತ್ತೆ, ಯಾಕಂದರೆ ಒಂದೊಂದು ಕಂಪ್ನಿದು ಮಾರ್ಜಿನ್ ರೇಟ್ ಬೇರೆ ಬೇರೆ ಥರ ಇರುತ್ತೆ. ಆಲ್ಮೋಸ್ಟ್ ಕೆಲವೊಂದೆಲ್ಲ ಲೈಕ್ ಟೂ ಟೈಮ್ಸಿಂದ ಅಪ್ ಟು 4.17% ತನಕನೂ ಸಿಗುತ್ತೆ ನಿಮಗೆ, 4.17 ಟೈಮ್ಸು. ಸೊ ಇದು ಕಂಪ್ನಿ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ನಾನು ಏನಾದ್ರು ಎಂಟೈರ್ ನನ್ನ ಅಮೌಂಟನ್ನು ಲೈಕ್ ಶೇರ್ ಮಾರ್ಕೆಟಿಂದನೇ ಮಾಡ್ಕೊಂಡ್ಬಿಟ್ಟು ನಾನು ಈ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದರೆ ಸೊ ನನಗೇನೆ ನನ್ನ ಮೇಲೆ ಒಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಮುಂದೆ ಕೂಡ ನನಗೆ ಒಂದು ಜಾಬ್ ಇಲ್ಲ ಅಂದರೂ ಕೂಡ ನಾನು ಆರಾಮಾಗಿ ಇದರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವಾಗಲೂ ಕೂಡ ಕಾನ್ಫಿಡೆನ್ಸ್ ಇದೆ, ಬಟ್ ನಾಟ್ 100%. ಇನ್ನೊಂದಿಷ್ಟು ನಾನು ಕಲಿಬೇಕು, ಲೈಕ್ ರೀವರ್ಕ್ ಮಾಡಬೇಕು ಇದರಲ್ಲಿ, ಎಲ್ಲೆಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಂದರೆ ಇಲ್ಲಿ ಹೇಗಿರಬೇಕಂದ್ರೆ ಇನ್ ಕೇಸ್ ನನ್ನ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ನಮಗೇನೋ ಹೊಡೆತ ಕೊಡಬಾರ್ದು, ಆ ಥರ ಸ್ಟ್ರಾಟಜಿನ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಆ ಥರ ಮಾಡಿದರೆ ನಮಗೆಲ್ಲೂ ಹೊಡೆತ ಕೊಡೋಲ್ಲ. ಆಮೇಲೆ ಎಡಿಷ್ನಲ್ ಆಗಿ ನಾವು ಒಂದಿಷ್ಟು ರಿಸರ್ವನ್ನು ಇಟ್ಕೊಂಡು ಬಿಡೋಕ್ಕಾಗುತ್ತೆ. ನಮ್ಮದು ಲೈಕ್ ನಾವು ಫುಲ್ ಫ್ಲೆಡ್ಜಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಇಯರ್ಗೆ ನಮ್ಗೆ ಏನೇನು ಎಕ್ಸ್ಪೆನ್ಸ್ ಇರುತ್ತೆ, ಲೈಕ್ ರೆಂಟು, ಫುಡ್ಡು, ಈ ಥರದ್ದೆಲ್ಲ ನಾವು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ಬೇಕಾಗುತ್ತೆ. ಅಥವಾ ಏನಾದ್ರು EMI ಏನಾದ್ರು ಇದ್ದರೆ ಸೊ ಆವಾಗ ನಮಗೆಲ್ಲೂ ಹೊಡೆತ ಕೊಡೋಲ್ಲ. ಇನ್ ಕೇಸ್ ಯಾಕಂದರೆ ಇಲ್ಲಿ ಕಾನ್ಸ್ಟೆಂಟಾಗಿ ಲೈಕ್ ನಮ್ಮ ಸ್ಯಾಲ್ರಿ ಥರ ಇನ್ಕಮ್ ಬರೋಲ್ಲ, ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು, ಈ ತಿಂಗಳು ಆಗದೇನೂ ಇರ್ಬೋದು, ಆ ಥರ ಇರುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ಒಂದು ತಿಂಗಳ ನಿಮಗೇನೋ ಪ್ರಾಫಿಟ್ ಆಗಲಿಲ್ಲ ಅಂದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಸೊ ಐ ಥಿಂಕ್ ಇಷ್ಟೇ ಅನಿಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆನೂ ನೋಡೋಣ ಏನಾದರೂ ಪ್ರಾಫಿಟ್ ಬುಕ್ ಮಾಡೋಕ್ಕಾಗುತ್ತೆ ಅಂತ ಬಿಟ್ಟು. ಬಟ್ ಸದ್ಯಕ್ಕೆ ಇವಾಗ ನನಗೆ ಫಂಡ್ ಅಷ್ಟು ಬ್ಲಾಕ್ ಆಗಿಬಿಟ್ಟಿದೆ ನಂದು. ಸೊ ಏನೋ ಮಾಡೋಂಗಿಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು. ಐ ಥಿಂಕ್ ಒಂದು ವಾರನೇನೋ ಹೇಳಿಕ್ಕಾಗಲ್ಲ, ಅದು ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ. ಸಿಗೋಣ ನಾಳೆ. ಬೈ ಟೇಕ್ ಕೇರ್.